Good morning to everybody. Welcome to Sociology online class. Myself, Sir G.D. Kadalaki, lecturer in Sociology, C.S. Tubji Education Societies, SSN Arts and Commerce College, Hukkeri. Dear students, today we will discuss on importance or the uses of sociology. ಎಲ್ಲರಿಗೂ ಶುಭ ಮುಂಜಾನೆ. ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾನು ಜಿ ಡಿ ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, CS ತುಬ್ಜಿ ಶಿಕ್ಷಣ ಸಂಸ್ಥೆಯ SSN ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹುಕ್ಕೇರಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಸಮಾಜಶಾಸ್ತ್ರದ ಉಪಯೋಗಗಳು ಅಥವಾ ಪ್ರಾಮುಖ್ಯತೆಯ ಕುರಿತು ಚರ್ಚಿಸೋಣ. Dear students, in last class we know what is sociology and its nature as well as origin and development of sociology. Here, the one of the most junior as well as we also call the youngest social science, that is sociology, has its own importance, uses in present situation. ಈಗಾಗಲೇ ಸಮಾಜಶಾಸ್ತ್ರ ಅಂದರೆ ಏನು, ಅದರ ಲಕ್ಷಣಗಳು, ಸಮಾಜಶಾಸ್ತ್ರ ಉಗಮ ಮತ್ತು ಬೆಳವಣಿಗೆ ಕುರಿತು ಚರ್ಚಿಸಿದ್ದೇವೆ. ಇವುಗಳಲ್ಲಿ ಸಮಾಜಶಾಸ್ತ್ರ ಸಾಮಾಜಿಕ ವಿಜ್ಞಾನಗಳಲ್ಲಿ ಒಂದು ಯುವ ವಿಜ್ಞಾನವಾಗಿ ಪ್ರಸ್ತುತ ಅವಧಿಯಲ್ಲಿ ಅದರ ಮಹತ್ವ ಅಥವಾ ಪ್ರಾಮುಖ್ಯತೆ ಬಹುಮುಖ್ಯವಾಗಿರುವಂಥದ್ದನ್ನು ನಾವಿಲ್ಲಿ ಪರಿಗಣಿಸುತ್ತೇವೆ. And all sciences are useful to the human being. So here sociology is one most important social science which always need help to in every step of life of human being. ಮಾನವ ಜೀವಿಗಳಿಗೆ ಎಲ್ಲ ವಿಜ್ಞಾನಗಳು ಉಪಯೋಗಕಾರಿಯಾಗಿವೆ. ಅವುಗಳಲ್ಲಿ ಸಮಾಜಶಾಸ್ತ್ರ ಅನ್ನುವಂಥದ್ದು ಮಾನವ ಜೀವಿಯ ಜೀವನದ ಪ್ರತಿಯೊಂದು ಸಂದರ್ಭಗಳಲ್ಲಿ, ಸನ್ನಿವೇಶಗಳಲ್ಲಿ ಇದು ನಿರಂತರವಾಗಿ ಸಹಾಯಕಾರಿಯಾಗಿರುವಂಥ ಒಂದು ವಿಜ್ಞಾನ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೊಳ್ಬೇಕು. So Professor Giddings told that sociology tells us how to become. Sociology tells us how to become what we want to become in a society. ಗಿಡ್ಡಿಂಗ್ಸರು, ಪ್ರೊಫೆಸರ್ ಗಿಡ್ಡಿಂಗ್ಸರು ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಎಷ್ಟು ಅವಶ್ಯಕ ಆಗ್ಯದ, ಹೇಗೆ ಅನ್ನೋದನ್ನು ಒಂದೇ ಒಂದು ಮಾತಿನಲ್ಲಿ ಹೇಳ್ತಾರೆ. ಸಮಾಜದಲ್ಲಿ ನಾವು ಏನಾಗಬೇಕೋ ಹಾಗಾಗುವುದೇ ಈ ಸಮಾಜಶಾಸ್ತ್ರದಿಂದ ಅಂತ. ಅಂದರೆ ಸಮಾಜದಲ್ಲಿ ವ್ಯಕ್ತಿ ಏನಾಗಬೇಕಂತ ನಿರ್ಧರಿಸುವಂಥದ್ದು, ಅವನನ್ನು ಹಾಗೆ ತಯಾರಿಸುವಂಥದ್ದು ಸಮಾಜಶಾಸ್ತ್ರ. ಹಾಗೆ ಆ ಸಮಾಜದಲ್ಲಿ ನಾವೊಬ್ಬ ಮಾನವ ಜೀವಿಯಾಗಿ ಬೆಳೆದು ಬರಲಿಕ್ಕೆ ಏನೆಲ್ಲ ಇರಬೇಕು ಅನ್ನುವಂಥದ್ದನ್ನು ತಿಳಿಸಿಕೊಡೋದೇ ಸಮಾಜಶಾಸ್ತ್ರ. ಫಾರ್ ಎಕ್ಸಾಂಪಲ್, ಇಟ್ ಟೀಚಸ್, it gives social training, we learn as a socialization. It teaches how to talk, how to wear, how to eat food, we learn in culture. So the changes of our behavior, changes of our activities, we also learn in social change. It means almost all aspects of life we learn through sociology. ಇಲ್ಲಿ ನಮಗೆ ಸಾಮಾಜಿಕ ತರಬೇತಿಯನ್ನು ನೀಡುವ ತರಬೇತಿ ಹೇಗೆ ಏರ್ಪಡ್ತದೆ ಅನ್ನುವಂಥದ್ದನ್ನು ಸಾಮಾಜೀಕರಣದಲ್ಲಿ ತಿಳ್ಕೊತೀವಿ. ನಾವು ಹೇಗೆ ಮಾತಾಡಬೇಕು, ಏನನ್ನು ತಿನ್ನಬೇಕು, ಹೇಗೆ ಬಟ್ಟೆಗಳನ್ನು ತೊಡಬೇಕು, ಇವೆಲ್ಲವನ್ನು ಕಲಿತುಕೊಳ್ಳುವಂಥದ್ದು ಸಂಸ್ಕೃತಿಯಲ್ಲಿ. ಅದನ್ನು ಕೂಡ ಅಧ್ಯಯನ ಮಾಡ್ತೀವಿ. ನಮ್ಮ ವರ್ತನೆಗಳಲ್ಲಿ, ನಾವು ಮಾಡುವಂಥ ಕಾರ್ಯಗಳಲ್ಲಿ, ನಮ್ಮ ಪ್ರವೃತ್ತಿಗಳಲ್ಲಿ ಬದಲಾವಣೆಗಳು ಹೇಗೆ ಆಗಬೇಕು ಅನ್ನುವಂಥದ್ದನ್ನು ಕೂಡ ಸಾಮಾಜಿಕ ಪರಿವರ್ತನೆ ಅನ್ನುವಂಥ ಪರಿಕಲ್ಪನೆಯ ಮೂಲಕ ಕಲಿತುಕೊಳ್ತೀವಿ. ಅಂದರೆ ನಮ್ಮ ಜೀವನದ ಪ್ರತಿಯೊಂದರಲ್ಲಿಯೂ ಕೂಡ
ನಾವೇನು ಅಳವಡಿಸಿಕೊಳ್ತೀವಿ, ಏನು ಬದಲಾವಣೆಗಳನ್ನು ಮಾಡ್ಕೊಳ್ತೀವಿ, ಅವೆಲ್ಲದರ ಹಿಂದೆ ಸಮಾಜಶಾಸ್ತ್ರದ ಪಾತ್ರ ಬಹುಮುಖ್ಯವಾಗಿರುವಂಥದ್ದನ್ನು ನಾವು ಕಾಣ್ತೀವಿ ಅಂತ. It has number of uses or importance in every step of human life, as well as to community, group, as well as it helps to the whole society itself. ಇಲ್ಲಿ ಸಮಾಜಶಾಸ್ತ್ರ ಅನ್ನುವಂಥದ್ದು ಹಲವಾರು ಉಪಯೋಗಗಳನ್ನು ಹೊಂದಿದೆ. ಅದು ವ್ಯಕ್ತಿಗತವಾಗಿರ್ಬೋದು, ಸಮಾಜ ಇರ್ಬೋದು, ಸಮೂಹ ಇರ್ಬೋದು, ಸಮುದಾಯ ಇರ್ಬೋದು, ಅಥವಾ ಇಡೀ ಒಂದು ವ್ಯವಸ್ಥೆ ಸಮಾಜಕ್ಕೂ ಇರಬಹುದು. ಆ ದೃಷ್ಟಿಕೋನದಲ್ಲಿ ಹಲವಾರು ಮಹತ್ವಗಳನ್ನು, ಪ್ರಾಮುಖ್ಯತೆಗಳನ್ನು ಇದು ಸಮಾಜಶಾಸ್ತ್ರ ಹೊಂದಿದೆ. ದ ಫಸ್ಟ್ ಒನ್, ಪರ್ಸನಾಲಿಟಿ ಡೆವಲಪ್ಮೆಂಟ್. ಸೋಷಿಯಾಲಜಿ ಹೆಲ್ಪ್ ಟು ಪರ್ಸನ್ first to become a person. Later on, it also teaches the nature or the characters of person, and also it gives some samskaras, as well as it gives some training. It develops some skills among the person with the help of what it teaches. Here, sociology always helps in the determination, in the development of everyone's personality. Personality is nothing but it is all-round development of person. When a person know all the aspects of life, that is his personality. ಸಮಾಜಶಾಸ್ತ್ರ ಮೊದಲನೇದಾಗಿ ಏನು ಮಾಡ್ತದೆ ಅಂದರೆ ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಾಯಕಾರಿಯಾಗಿದೆ ಅಂತ. ಸಮಾಜಶಾಸ್ತ್ರ ಓದೋದರಿಂದ ವ್ಯಕ್ತಿ ಸಾಮಾಜಿಕ ಜೀವಿ ಆಗ್ತಾನೆ. ಹಿ ಬಿಕೇಮ್ ಫ್ರಮ್ ಎನಿಮಲ್ ಲಿವಿಂಗ್ಸ್ ಟು ಸೋಷಿಯಲ್ ಎನಿಮಲ್. ಅವನು ಪ್ರಾಣಿ ಜೀವಿಯಿಂದ ಸಾಮಾಜಿಕ ಜೀವಿ ಆಗ್ತಾನೆ. ಸೊ ಸಾಮಾಜಿಕ ಜೀವಿಯನ್ನಾಗಿ ಮಾಡುವಂಥದ್ದು ಯಾವುದಂದರೆ ಸಮಾಜಶಾಸ್ತ್ರ. ಅವನಿಗೆ ಸಾಮಾಜಿಕ ತರಬೇತಿಯನ್ನು ನೀಡಿ ಸಮೂಹ ಜೀವನಕ್ಕೆ ಬೇಕಾಗುವಂಥ ವರ್ತನೆಗಳು ಹೇಗಿರಬೇಕನ್ನುವಂಥದ್ದನ್ನು, ಮನೋಭಾವನೆಗಳನ್ನು ಬೆಳೆಸ್ತದೆ. ಸೊ ಅವನಿಗೆ ಕೆಲವೊಂದು ಕೌಶಲ್ಯಗಳನ್ನು ನೀಡ್ತದೆ ಅಥವಾ ಬೆಳೆಸ್ತದೆ. ಸೊ ಈ ಥರ ಸಮಾಜಶಾಸ್ತ್ರ ಒಬ್ಬ ವ್ಯಕ್ತಿಯ ಒಂದು ಸಾಮಾನ್ಯ ಜ್ಞಾನವನ್ನು ಬೆಳೆಸುವುದರಿಂದ ಹಿಡಿದು ಅವನಿಗೆ ಕೌಶಲ್ಯಗಳನ್ನು, ತರಬೇತಿಯನ್ನು ನೀಡುವುದರಿಂದ ಹಿಡಿದು ಒಬ್ಬ ಅನುಭವಿ ಸಾಮಾಜಿಕ ಜೀವಿಯನ್ನಾಗಿ ತಯಾರು ಮಾಡುವುದೇ ಸಮಾಜಶಾಸ್ತ್ರ ಅಂತ. ಇಲ್ಲಿ ವ್ಯಕ್ತಿತ್ವ ಅಂತಂದರೆ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆ ಅಂತ ಕರಿತೀವಿ. ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆ ಅಂತಂದರೆ ಅವನನ್ನು ಸಾಮಾಜಿಕವಾಗಿ, ಬೌದ್ಧಿಕವಾಗಿ, ಶಾರೀರಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ತಯಾರು ಮಾಡುವುದು ಅಂತ. ಸೊ ಆ ಥರ ಒಬ್ಬ ವ್ಯಕ್ತಿಯನ್ನು ಈ ಎಲ್ಲ ಕ್ಷೇತ್ರಗಳಲ್ಲಿ ಇರುವಂತಹ ಜ್ಞಾನವನ್ನು, ಒಂದು ಸಾಮಾನ್ಯ ಪ್ರಜ್ಞೆಯನ್ನು ನೀಡುವಂಥ ಕೆಲಸ ಯಾವುದು ಮಾಡ್ತದ ಸಮಾಜಶಾಸ್ತ್ರ. ಆ ದೃಷ್ಟಿಯಲ್ಲಿ ಇದು ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿಕ್ಕೆ ಸಹಾಯಕಾರಿಯಾಗಿದೆ ಅಂತ. ಸೆಕೆಂಡ್ ಒನ್, ಇಟ್ ಚೇಂಜಸ್ ಇನ್ ಆಟಿಟ್ಯೂಡ್. ಸೋಷಿಯಾಲಜಿ ಹೆಲ್ಪ್ಸ್ ಇನ್ ದ ಚೇಂಜಸ್ ಆಫ್ ಆಟಿಟ್ಯೂಡ್ಸ್. ಸಮಾಜಶಾಸ್ತ್ರ ವ್ಯಕ್ತಿಗಳ ಮನೋಭಾವನೆಗಳ ಬದಲಾವಣೆಗೆ ಸಹಾಯಕಾರಿಯಾಗಿದೆ. ಸೊ ಹಿಯರ್ what we follow the rules and regulations, and what the relationship interaction develops in between individual or person, and we involve in different social groups, associations, and in work aspects. They always change our attitudes, they always change our feelings. It always helps to improve our attitudes. ಸಮಾಜಶಾಸ್ತ್ರವನ್ನು ಓದೋದ್ರಿಂದ ಏನಾಗ್ತದೆ ಅಂತಂದರೆ ವ್ಯಕ್ತಿ ಸಮಾಜದಲ್ಲಿ ತನ್ನ ಸಂಬಂಧಗಳನ್ನು ಬೆಳೆಸಿಕೊಳ್ಳುವುದರ ಜೊತೆಗೆ, ತನ್ನ ವರ್ತನೆಗಳನ್ನು ಬದಲಾಯಿಸಿಕೊಳ್ಳುವುದರ ಜೊತೆಗೆ, ಸಾಮಾಜಿಕ ಜೀವನದಲ್ಲಿ ತೊಡಗಿಕೊಳ್ಳುವುದರ ಮೂಲಕ, ಅಂತರ್ಕ್ರಿಯೆಯಲ್ಲಿ ತೊಡಗಿಕೊಳ್ಳುವುದರ ಮೂಲಕ, ಸಮೂಹದಲ್ಲಿ, ಸಂಘಟನೆಗಳಲ್ಲಿ ಸದಸ್ಯನಾಗಿ ಕಾರ್ಯನಿರ್ವಹಿಸುವುದರ ಮೂಲಕ ಅವನಲ್ಲಿ ಇರುವಂಥ ಮನೋಭಾವನೆಗಳಲ್ಲಿ ಬದಲಾವಣೆಗಳಾಗ್ಕೋತ ಹೋಗ್ತವೆ. ಅಂದರೆ
ನಾವು ವ್ಯಕ್ತಿಯನ್ನ ಒಬ್ಬ ಸಾಮಾಜಿಕ ಸಂಘಟಿತ ಜೀವಿ ಅಂತ ಕರಿತೀವಿ ಅಂತಂದ್ರೆ ಅವನು ಸಾಮಾಜಿಕ ಸಂಘಟಿತ ಜೀವನಕ್ಕೆ ಬಂದಾಗ ಅವನ ಮನೋಪ್ರವೃತ್ತಿಗಳಲ್ಲಿ ಎಷ್ಟೊಂದು ಬದಲಾವಣೆಗಳು ಆಗ್ತಾವಂತ ಅನ್ನೋದನ್ನ ನಾವು ಕಾಣ್ತೀವಿ. ಅವನು ಆರಂಭದಲ್ಲಿದ್ದಂಥ ಕೆಲವೊಂದು ಮನೋಭಾವನೆಗಳು, ತನ್ನ ಮನಸ್ಸಿನ ಭಾವನೆಗಳೇನಿರ್ತಾವ, ಆ ಭಾವನೆಗಳನ್ನು ಸಮಾಜದಲ್ಲಿ ಬಂದಾಗ ಸಾಮಾಜಿಕ ವ್ಯವಹಾರಕ್ಕೆ ಬಂದಾಗ ಆ ಮನೋಭಾವನೆಗಳಲ್ಲಿ ಬದಲಾವಣೆಗಳಾಗುವಂಥದ್ದನ್ನು ನಾವು ಕಾಣ್ತೀವಿ. ಮೇ ಬಿ ಸಮ್ಟೈಮ್ he develops cooperation, adjustment, accommodation, as well love and affection, harmony. This type of feelings he can develop only with the help of social contact or contact with group. These all knowledge we get only through sociology. ಯಾವಾಗ ಒಬ್ಬ ವ್ಯಕ್ತಿ ಒಂದು ಸಮೂಹದ ಜೊತೆಗೆ ವ್ಯವಹರಿಸಲಿಕ್ಕೆ ಪ್ರಾರಂಭಿಸ್ತಾನೆ, ಆವಾಗ ಅವನ ಭಾವನೆಗಳು, ಅಂದರೆ ಉದಾಹರಣೆಗೆ ಸಹಕಾರ ಆಗಿರ್ಬೋದು, ಹೊಂದಾಣಿಕೆ ಆಗಿರ್ಬೋದು, ಇನ್ನೊಬ್ಬರ ಜೊತೆ ಸೇರುವಂಥದ್ದು, ಸಮ್ಮಿಲನಗೊಳ್ಳುವಂಥದ್ದು ಇರಬಹುದು, ಸಂಪರ್ಕಿಸುವುದಿರ್ಬೋದು, ಇವೆಲ್ಲ ಸಾಮಾಜಿಕ ಸಂಪರ್ಕಗಳ ಪ್ರತಿಫಲವಾಗಿ ಅವನಲ್ಲಿ ಈ ಮೊದಲು ಇದ್ದಂಥ ಮನೋಭಾವನೆಗಳಲ್ಲಿ ಬದಲಾವಣೆಗಳು ಏರ್ಪಡ್ತಾವ. ಈ ಥರ ಮನೋಭಾವನೆಗಳಲ್ಲಿ ಬದಲಾವಣೆ ಏರ್ಪಟ್ಟಾಗ ವ್ಯಕ್ತಿ ಪರಿಪೂರ್ಣಗೊಳ್ತಾನಂತ. ಆ ಥರ ಒಂದು ಮನೋಭಾವನೆಗಳನ್ನು ಬದಲಾಯಿಸಿ ವ್ಯಕ್ತಿಯನ್ನು ಪರಿಪೂರ್ಣಗೊಳಿಸುವಂಥ ಕೆಲಸವನ್ನು ಯಾವ್ದು ಮಾಡ್ತದ ಅಂದರೆ ಕೇವಲ ಸಮಾಜಶಾಸ್ತ್ರ ಮಾತ್ರ ಅಂತ. Then third one, it gives solution to social problem. Sociology gives solution to the social problem. ಸಮಾಜಶಾಸ್ತ್ರವು ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ನೀಡ್ತದ ಅಂತ. Auguste Comte rightly told that sociology as a vehicle of social reform. Sociology as a vehicle of social reform. ಇಲ್ಲಿ ಸಮಾಜಶಾಸ್ತ್ರ ಅನ್ನುವಂಥದ್ದು ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ನೀಡ್ತದೆ ಅಂದಾಗ ಅಗಸ್ಟ್ ಕೋಮ್ಟರ್ ಒಂದು ಮಾತನ್ನು ಹೇಳ್ತಾರೆ, ಸಮಾಜಶಾಸ್ತ್ರವು ಸಾಮಾಜಿಕ ಸುಧಾರಣೆಯ ವಾಹನ ಅಂತ. ಅಂದರೆ ಸಮಾಜದಲ್ಲಿದ್ದಂಥ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡಿ ಸುಧಾರಣೆಗೊಳಿಸುವಂಥ ಒಂದು ವಾಹಕವಾಗಿ ಯಾವ್ದು ಕೆಲಸ ಮಾಡ್ತದೆ ಅಂತಂದರೆ ಸಮಾಜಶಾಸ್ತ್ರ ಅಂತ. We know what are the problems of society. It may be poverty, illiteracy, ignorance, child marriage, child labor, juvenile delinquency. There are different type of social problems. Even maybe corruption, communalism, casteism. There are different type of social problems and there are some challenges. These all problems and challenges only remove with the help of sociological knowledge. Here the social researcher always research about the social problem and he gives some solution to the particular problems. Those who have social knowledge, he may easily get solution to the particular problems. It means the knowledge of sociology is essential to everyone, those who are wanted to lead a happy life. ಇಲ್ಲಿ ಸಮಾಜಶಾಸ್ತ್ರ ಅನ್ನುವಂಥದ್ದು ನಮ್ಮಲ್ಲಿರುವಂಥ ಬಡತನ, ನಿರುದ್ಯೋಗ, ಅಜ್ಞಾನ, ಅನಕ್ಷರತೆ, ವರದಕ್ಷಿಣೆ ಅಥವಾ ಬಾಲ್ಯ ವಿವಾಹ, ಭ್ರಷ್ಟಾಚಾರ, ಬಾಲಾಪರಾಧ, ಬಾಲಕಾರ್ಮಿಕತನ ಅಂತ ಎಷ್ಟೋ ಸಾಮಾಜಿಕ ಸಮಸ್ಯೆಗಳು ಇದ್ದಾವೆ. ಆ ಎಲ್ಲ ಸಾಮಾಜಿಕ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ನೀಡುವಂಥ ಕೆಲಸವನ್ನು ಯಾವುದು ಮಾಡ್ತದ ಅಂತಂದರೆ ಕೇವಲ ಸಮಾಜಶಾಸ್ತ್ರ ಅಂತ. ಆಮೇಲೆ ಯಾರಿಗೆ ಸಮಾಜಶಾಸ್ತ್ರೀಯ ಜ್ಞಾನ ಇರ್ತದ ಅವರು ತಮಗೆ ಎದುರಾಗುವಂಥ ಸಾಮಾಜಿಕ ಸಮಸ್ಯೆಗಳಿಗೆ ಬಹುಬೇಗ ಪರಿಹಾರವನ್ನು ಕಂಡುಕೊಳ್ತಾರ ಅಂತ. ನಮ್ಮಲ್ಲಿರುವಂಥ ಸಾಮಾಜಿಕ ಸಂಶೋಧಕರು ಸಮಾಜದಲ್ಲಿ ಆಯಾ ಸಂದರ್ಭಗಳಲ್ಲಿ ಬೆಳೆದು ಬಂದಿರುವಂಥ ಸಾಮಾಜಿಕ ಸಮಸ್ಯೆಗಳು ಯಾವುವು, ಆ ಸಾಮಾಜಿಕ ಸಮಸ್ಯೆಗಳು ಬೆಳೆದು ಬರಲಿಕ್ಕೆ ಕಾರಣಗಳೇನು, ಆ ಸಮಸ್ಯೆಗಳಿಗೆ ಪರಿಹಾರಗಳೇನು ಅನ್ನುವಂಥ ಹುಡುಕುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅಂದರೆ ಪ್ರತಿಯೊಂದು ಸಮಾಜವು ಸಮಸ್ಯೆಗಳಿಂದ ಕೂಡಿರ್ತದೆ.
ಆ ಸಮಸ್ಯೆಗಳಿಗೆ ಪರಿಹಾರ ಇದೆ ಅನ್ನುವಂಥ ಒಂದು ಪ್ರಯತ್ನವನ್ನು ಯಾವಾಗಲೂ ಸಮಾಜಶಾಸ್ತ್ರ ಮಾಡ್ತದೆ ಅಂತ. ಸೊ ಆ ದೃಷ್ಟಿಯಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೆ ಸಮಾಜಶಾಸ್ತ್ರ ಪರಿಹಾರವನ್ನು ಹುಡುಕುವ, ನೀಡುವ ಪ್ರಯತ್ನ ಮಾಡುವಂಥದ್ದು ಅದೇ ಅದರ ವಿಶಿಷ್ಟತೆ ಅಂತ. ದೆನ್ ಅನದರ್ ಒನ್, sociology helps to social planning and policy making. ಸಮಾಜಶಾಸ್ತ್ರವು ಸಾಮಾಜಿಕ ಯೋಜನೆ ಮತ್ತು ನೀತಿ ನಿರೂಪಣೆ ಮಾಡಲು ಸಹಾಯಕಾರಿಯಾಗಿದೆ ಅಂತ. ವಿದೌಟ್ ಸೋಷಿಯಲ್ ನಾಲೆಜ್ ಆರ್ ಸೋಷಿಯಾಲಜಿಕಲ್ ನಾಲೆಜ್ we cannot implement or formulate proper plans and policies. In the formation of any plans, it may be 5-year plans or any plans or the rural development plans, here the planners must and should know their surrounding society properly. Without social knowledge, without social knowing the social situation, he can't formulate proper plans or policies. So it means for the proper planning and policy, making of a proper planning and policy, we must and should know the knowledge of sociology. Here the sociology always helps to remove the problems and implement the well social system. For that, the social plans and policies are essential. For the formulation of proper plans and policies, behind there is a social thinker or sociologist. ಯೋಜನೆ ಮತ್ತು ನೀತಿಗಳನ್ನು ರೂಪಿಸುವವರಿಗೆ ಸಮಾಜಶಾಸ್ತ್ರೀಯ ಜ್ಞಾನ ಅತ್ಯವಶ್ಯಕವಾದದ್ದು ಅಂತ. ಯಾವುದೇ ಪ್ರಕಾರದ ಯೋಜನೆಗಳಿರಬಹುದು, ಪಂಚವಾರ್ಷಿಕ ಯೋಜನೆಗಳಿರಬಹುದು, ಅಥವಾ ಇನ್ನೊಂದಾವುದು ಯೋಜನೆ ಇರಬಹುದು, ಅಥವಾ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳೇ ಇರಬಹುದು. ಈ ಯೋಜನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಮಗೆ ಸಮಾಜಶಾಸ್ತ್ರೀಯ ಜ್ಞಾನ ಅತ್ಯವಶ್ಯಕವಾದದ್ದು. ಪ್ರಸ್ತುತ ಸಾಮಾಜಿಕ ಜ್ಞಾನ, ಸಾಮಾಜಿಕ ಸನ್ನಿವೇಶಗಳ ಕುರಿತಾಗಿರುವಂಥ ಅರಿವು ಇದ್ದಾಗ ಮಾತ್ರ ನಾವು ಒಂದು ವ್ಯವಸ್ಥಿತವಾಗಿರುವಂಥ, ಸೂಕ್ತವಾಗಿರುವಂಥ ಸಾಮಾಜಿಕ ಯೋಜನೆಯನ್ನು, ನೀತಿಯನ್ನು ನೀಡಲಿಕ್ಕೆ ಸಾಧ್ಯ ಅಂತ. ಸಮಾಜದಲ್ಲಿ ಎಷ್ಟೋ ಸಮಸ್ಯೆಗಳಿದಾವ, ತೊಂದರೆಗಳಿದಾವ, ಅಡೆತಡೆಗಳಿದಾವ. ಅವುಗಳನ್ನು ನಿರ್ಮೂಲನೆ ಮಾಡಿ ಒಂದು ವ್ಯವಸ್ಥಿತ ಸಾಮಾಜಿಕ ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ನಿಯಮಗಳನ್ನು, ನೀತಿಗಳನ್ನು ರೂಪಿಸಬೇಕಂತಂದರೆ ಅದಕ್ಕೆ ಸೂಕ್ತವಾಗಿರುವಂಥ ಸಾಮಾಜಿಕ ಚಿಂತಕರು, ಸಮಾಜಶಾಸ್ತ್ರಜ್ಞರು ಅಥವಾ ಸಾಮಾಜಿಕ ಜ್ಞಾನವನ್ನು ಪಡೆದುಕೊಂಡವರಿಂದ ಮಾತ್ರ ಸಾಧ್ಯ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ ಅಂತ. ಆ ದೃಷ್ಟಿಕೋನದಲ್ಲಿ ಸಮಾಜಶಾಸ್ತ್ರ ಉಪಯೋಗಕಾರಿಯಾಗಿದೆ. ದೆನ್ it helps to promote welfare of the backward and weaker section of the society. Sociology always helps to improve or promote welfare of the backward and weaker sections. In every society, we know that there is a social hierarchy. There are some groups or classes, they are failed to get some social opportunities. They are called weaker classes or the backward classes. It may be scheduled in India, scheduled caste, scheduled tribe, women, children, even those who are physically challenged. So for the welfare of these all category people, the only one subject comes forward, that is sociology. Here the sociology always think about the every one person of the society. It means those who are backward, those who are in weaker section, their problems, their situation, their life, these all know only sociology. And not only it know the problems, it also gives some solution to the
problems of the weaker section, problems of the backward classes, so that here many social reforms and many social development programs are implemented only for the welfare of weaker and backward classes. So nowadays, if the society is developing, improving all the aspects of life because of the development in the backward and weaker section, it is fulfilled only with the help of sociological knowledge. ಹಿಂದುಳಿದ ಮತ್ತು ದುರ್ಬಲ ವರ್ಗಗಳ ಏಳಿಗೆ. ಸಮಾಜಶಾಸ್ತ್ರ ಹಿಂದುಳಿದ ಮತ್ತು ದುರ್ಬಲ ವರ್ಗಗಳ ಏಳಿಗೆಗೆ ಸಹಾಯಕಾರಿಯಾಗಿದೆ. ಸೊ ಸಮಾಜದಲ್ಲಿ ಯಾವುದೇ ಸಾಮಾಜಿಕ ವ್ಯವಸ್ಥೆಗೆ ಹೋದಾಗ ಆ ಸಾಮಾಜಿಕ ಸ್ತರವಿನ್ಯಾಸದ ವ್ಯವಸ್ಥೆಯಲ್ಲಿ ಒಂದು ಸಮೂಹ ಯಾವಾಗಲೂ ಹಿಂದುಳುವಿಕೆಗೆ, ಸಾಮಾಜಿಕ ಅವಕಾಶಗಳಿಂದ ವಂಚಿತವಾಗಿರ್ತದೆ. ಸೊ ಆ ಸಾಮಾಜಿಕ ಅವಕಾಶಗಳಿಂದ ವಂಚಿತಗೊಂಡು ಸಮಾಜದ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಸ್ತರದಲ್ಲಿದ್ದು ಹಲವಾರು ಸಮಸ್ಯೆ, ಸವಾಲು, ತೊಡಕು, ನೋವುಗಳನ್ನು ಅನುಭವಿಸ್ತಿರ್ತದೆ. ಇಂಥ ಸಮೂಹವನ್ನು ಗುರುತಿಸಿ, ಅವರ ಸಮಸ್ಯೆಗಳನ್ನು ಗುರುತಿಸಿ, ಅವರ ನೋವನ್ನು ಅರಿತುಕೊಂಡು ಅವರ ಕಲ್ಯಾಣಕ್ಕಾಗಿ ಪ್ರಯತ್ನಿಸುವಂಥ ಒಂದೇ ಒಂದು ವಿಷಯ ಇದ್ದರೆ ಅದು ಸಮಾಜಶಾಸ್ತ್ರ ಅಂತ. ಇದು ಸಮಾಜದಲ್ಲಿದ್ದಂಥ ಹಿಂದುಳಿದ ಅಥವಾ ದುರ್ಬಲ ವರ್ಗಗಳೆಂದರೆ ಪರಿಶಿಷ್ಟ ಜಾತಿ, ಎಸ್ಪೆಷಲಿ ಭಾರತದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಇತರ ಹಿಂದುಳಿದ ವರ್ಗಗಳು, ಮಹಿಳೆಯರು, ಮಕ್ಕಳು, ಆಮೇಲೆ ದೈಹಿಕವಾಗಿ ನ್ಯೂನ್ಯತೆಯನ್ನು ಎದುರಿಸುವವರಂತು. ಇವನ್ ವಿಧವೆಯರು ಬರ್ತಾರೆ, ವೃದ್ಧಾಪ್ಯದಲ್ಲಿದ್ದಂಥವ್ರು ಬರ್ತಾರೆ. ಇವರೆಲ್ಲರನ್ನು ಕೂಡ ಏನಂತ ಕರಿತೀವಿ ನಾವು? ಹಿಂದುಳಿದ ಮತ್ತು ದುರ್ಬಲ ವರ್ಗಗಳು ಅಂತ ಕರಿತೀವಿ. ಇವರ ಜೀವನದ ಬಗ್ಗೆ, ಇವರ ಏಳಿಗೆಯ ಬಗ್ಗೆ ಚಿಂತನೆ ಮಾಡೋದು ಕೇವಲ ಸಮಾಜಶಾಸ್ತ್ರ ಮಾತ್ರ ಅಂತ. ಇವತ್ತು ಸಮಾಜಗಳು ನಿರಂತರವಾಗಿ ಕ್ರಮೇಣವಾಗಿ ಮುಂದುವರಿತಾ ಇದ್ದಾವಂತಂದ್ರೆ, ಪ್ರಗತಿಯನ್ನು ಸಾಧಿಸ್ತಾ ಇದ್ದಾವಂತಂದ್ರೆ ಅದಕ್ಕೆ ಕಾರಣನೇ ಈ ಹಿಂದುಳಿದ ಮತ್ತು ದುರ್ಬಲ ವರ್ಗಗಳಿಗೆ ಸರ್ಕಾರ ಎಷ್ಟೋ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಅವರ ಏಳಿಗೆಯನ್ನು ಸಾಧಿಸ್ತಾ ಇದೆ. ಸೊ ಯಾವಾಗ ಈ ವರ್ಗಗಳಲ್ಲಿ ಬದಲಾವಣೆ ಆಗ್ತದೆ, ಏಳಿಗೆ ಆಗ್ತದೆ, ಆಟೋಮೆಟಿಕ್ ಆಗಿ ಸಮಾಜ ಅಭಿವೃದ್ಧಿ ಪಥದಲ್ಲಿ ಸಾಗ್ತದೆ. ಬಟ್ ಈ ಕಾರ್ಯ ಏರ್ಪಡೋದು ಕೇವಲ ಸಮಾಜಶಾಸ್ತ್ರದಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ತೀವಿ. ದೆನ್ ಅನದರ್ ಒನ್, sociology as also a teaching subject. The above mentioned uses or the importance not only enough. Here the subject also became as a teaching subject in colleges, universities, because there is a need of spread of knowledge about the society is a sense. For that, here when in Bombay University, sociology established a separate department. That onwards, so in every college and universities, it became a separate branch or separate department to teach this subject properly, effectively. So nowadays also we are learning as a subject in college. So it means it always helps to a class, a group to depend on teaching. It means a teacher class. So here the role of sociology teacher to introduce sociology properly and to give proper information about the society to the offsprings or children. ಇಲ್ಲಿ ಸಮಾಜಶಾಸ್ತ್ರವನ್ನು ಒಂದು ಬೋಧನಾ ವಿಷಯವನ್ನಾಗಿಯೂ ಕೂಡ ನಾವು ಕಾಣ್ತೀವಿ ಅಂತ. ಈ ಮೇಲೆ ಹೇಳಿರುವಂಥ ಉಪಯೋಗಗಳ ಜೊತೆಗೆ ಸಮಾಜಶಾಸ್ತ್ರವನ್ನು ಒಂದು ಬೋಧನಾ ವಿಷಯವಾಗಿ ಒಂದು ಬೋಧಕರ ವರ್ಗವನ್ನೇ ಸೃಷ್ಟಿಸಿದ, ಅವರಿಗೆ ಒಂದು ಜೀವನೋಪಾಯವನ್ನು ಒದಗಿಸಿದ.
ಯಾವಾಗ ಬಾಂಬೆ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಒಂದು ಪ್ರತ್ಯೇಕ ವಿಜ್ಞಾನವಾಗಿ ಭಾರತದಲ್ಲಿ ಒಂದು ಪ್ರತ್ಯೇಕ ವಿಭಾಗವಾಗಿ ಸ್ಥಾಪಿಸಿದರೋ ಅವತ್ತಿನಿಂದ ಎಲ್ಲ ಮಹಾವಿದ್ಯಾಲಯ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಪ್ರತ್ಯೇಕವಾಗಿ ಬೋಧಿಸುವಂಥ ಒಂದು ಬೋಧನೆಯ ವರ್ಗ ನಿರ್ಮಾಣಗೊಂಡಿತು ಅಂತ. ಅಂದರೆ ಸಮಾಜಶಾಸ್ತ್ರೀಯ ಜ್ಞಾನವನ್ನು ಪಡೆಯುವುದರ ಜೊತೆಗೆ ಒಂದು ಬೋಧನೆಯನ್ನು ಮಾಡುವುದರ ಮೂಲಕ ಮಕ್ಕಳಿಗೆ ಸಮಾಜಶಾಸ್ತ್ರೀಯ ಸೂಕ್ತ ಜ್ಞಾನವನ್ನು ನೀಡುವುದರ ಮೂಲಕ ಒಂದು ಜೀವನವನ್ನೇ ಕಟ್ಟಿಕೊಳ್ಳುವಂಥ ಒಂದು ವೃತ್ತಿಯನ್ನಾಗಿ ಇದು ನಿರ್ಮಾಣ ಮಾಡ್ಯದ ಅಂತ. ಸೊ ಆ ದೃಷ್ಟಿಕೋನದಲ್ಲಿಯೂ ಕೂಡ ಒಂದು ಬೋಧನಾ ವಿಷಯವಾಗಿ ಸಮಾಜಶಾಸ್ತ್ರ ಇವತ್ತು ತನ್ನದೇ ಆಗಿರುವಂಥ ಒಂದು ಮಹತ್ವವನ್ನು ಹೊಂದಿದೆ. ದೆನ್ ರೋಲ್ ಆಫ್ ಸೋಷಿಯಾಲಜಿ ಇನ್ ಅ ಡೆವಲಪಿಂಗ್ ಕಂಟ್ರೀಸ್. ಹಿಯರ್ the sociology played a most important role, especially in developing countries, because the developing countries mainly depending upon the development of society. The development of society is depend upon when they remove the social problem, when they get solution to the social problems, then they can only develop in all aspects of their system. So here maximum the development of the country, it is only depend upon the development of society. So that sense the knowledge of sociology is essence to every country, every society. Those societies wanted to develop in their system. ಇನ್ನೊಂದು ಸಮಾಜಶಾಸ್ತ್ರದ ಮಹತ್ವ ಎಂತಂದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸಮಾಜಶಾಸ್ತ್ರ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅಂತ. ಒಂದು ರಾಷ್ಟ್ರ ಅಭಿವೃದ್ಧಿಶೀಲ ರಾಷ್ಟ್ರ ಆಗಬೇಕಂದ್ರೆ ಮುಂದುವರಿಬೇಕಂತಂದರೆ ಅದು ಮುಖ್ಯವಾಗಿ ಫೋಕಸ್ ಮಾಡೋದೇ ಸಾಮಾಜಿಕ ಬೆಳವಣಿಗೆ ಅಥವಾ ಅಭಿವೃದ್ಧಿಯ ಮೇಲೆ ಅಂತ. ತನ್ನ ಸಮಾಜದಲ್ಲಿರುವಂಥ ಕುಂದು ಕೊರತೆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕಿ ಆ ಪರಿಹಾರಗಳನ್ನು ಹುಡುಕೋದರ ಜೊತೆಗೆ ಸಮಾಜವನ್ನು ಬೆಳೆಸಿ ಅದರ ಮೂಲಕ ರಾಷ್ಟ್ರದ ಅಭಿವೃದ್ಧಿಯನ್ನು ಕಂಡುಕೊಳ್ಳುವಂಥ ಪ್ರಯತ್ನಗಳು ಪ್ರಸ್ತುತ ಅವಧಿಯಲ್ಲಿ ಸರ್ವೇ ಸಾಮಾನ್ಯವಾಗಿವೆ. ಸೊ ಆ ದೃಷ್ಟಿಕೋನದಲ್ಲಿ ಎಲ್ಲ ರಾಷ್ಟ್ರಗಳು ಭಾರತವನ್ನು ಸೇರಿಸಿ ಇವತ್ತು ಅಭಿವೃದ್ಧಿಯನ್ನು ಹೊಂದಬೇಕನ್ನುವಂಥ ಬಯಸುವ ರಾಷ್ಟ್ರಗಳೆಲ್ಲವೂ ಕೂಡ ಅವು ಮೊದಲು ಪ್ರಯತ್ನ ಪಡ್ತಾ ಇರೋದೇ ಸಮಾಜವನ್ನು ಅಭಿವೃದ್ಧಿಪಡಿಸೋದರ ಕಡೆಗೆ. ಅವು ಸಮಾಜವನ್ನು ಅಭಿವೃದ್ಧಿಪಡಿಸೋದರ ಕಡೆಗೆ ಗಮನ ಹರಿಸ್ತಾವಂತಂದರೆ ಅವುಗಳಿಗೆ ಸಮಾಜಶಾಸ್ತ್ರೀಯ ಜ್ಞಾನ ಅತ್ಯವಶ್ಯಕವಾಗ್ಯದ ಅಂತ. ಸೊ ಆ ದೃಷ್ಟಿಯಲ್ಲಿ ರಾಷ್ಟ್ರಗಳ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರ ಪ್ರಮುಖ ಪಾತ್ರ ವಹಿಸ್ತದೆ ಅಂತ. ದೆನ್ ಸೋಷಿಯೋಲಾಜಿಕಲ್ ನಾಲೆಜ್ ಅಬೌಟ್ ಮಾಡರ್ನ್ ಸಿಚುವೇಶನ್ಸ್ ಆ್ಯಂಡ್ ಡೆವಲಪ್ಮೆಂಟ್ಸ್. Sociology, it gives also present knowledge. It always introduce the present situations, present scenarios, present developments. It means sociology not only think or not only give knowledge what conducted. So here it also gives knowledge about what the present situation. So everyone must and should get the sociological knowledge to lead a meaningful social life. ಸಮಾಜಶಾಸ್ತ್ರವು ಆಧುನಿಕ ಸನ್ನಿವೇಶ ಮತ್ತು ಬೆಳವಣಿಗೆಗಳ ಬಗ್ಗೆ ಸಮಾಜಶಾಸ್ತ್ರೀಯ ಜ್ಞಾನವನ್ನು ನೀಡ್ತದೆ. ಹಿಂದೆ ಆಗಿರುವಂಥ ಸಾಮಾಜಿಕ ಬೆಳವಣಿಗೆ ಸನ್ನಿವೇಶಗಳ ಬಗ್ಗೆ ಮಾತ್ರ ಅಲ್ಲ, ಪ್ರಸ್ತುತ ಪ್ರತಿ ಸಂದರ್ಭ ಸನ್ನಿವೇಶಗಳ ಕುರಿತಿಯೂ ಕೂಡ ಆಧುನಿಕ ಸಮಾಜಗಳು ಹೇಗಿದಾವ, ಆಧುನಿಕ ಸಮಾಜದ ಸನ್ನಿವೇಶಗಳೇನಿದಾವ, ಬೆಳವಣಿಗೆ ಹೇಗಿದೆ, ಇಲ್ಲಿರುವಂಥ ಆಧುನಿಕ ಸಮಾಜದ ಸ್ಥಿತಿಗತಿಗಳೇನು, ಅವುಗಳ ಬಗ್ಗೆಯೂ ಕೂಡ ಸಮಾಜಶಾಸ್ತ್ರ ಜ್ಞಾನವನ್ನು ನೀಡ್ತದೆ. ಒಂದು ರೀತಿ ಅಪ್ ಟು ಡೇಟ್ ನಾಲೆಜ್ ಅಂತ ಕರಿತೀವಿ. ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಸಾಮಾಜಿಕ ಜ್ಞಾನವನ್ನು ನಿರಂತರವಾಗಿ ಒದಗಿಸುವ ಕೆಲಸವನ್ನು ಸಮಾಜಶಾಸ್ತ್ರ ಮಾಡ್ತದೆ. ಅದರ ಮೂಲಕ ಯಾವಾಗ ಪ್ರಸ್ತುತ ಸಾಮಾಜಿಕ ಸನ್ನಿವೇಶಗಳು ಸ್ಥಿತಿಗತಿಗಳು ನಮಗೆ ಅರಿವಾಗ್ತವೆ, ಆವಾಗ ಮಾತ್ರ ನಾವು ಒಂದು ಅರ್ಥಪೂರ್ಣವಾಗಿರುವಂಥ ಸಾಮಾಜಿಕ ಜೀವನವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಸೊ
ಇಷ್ಟೆಲ್ಲ ಒಂದು ಉಪಯೋಗಗಳನ್ನು, ಇವುಗಳ ಜೊತೆಗೆ ವೃತ್ತಿ ಕ್ಷೇತ್ರಗಳಲ್ಲಿಯೂ ಕೂಡ ಎಷ್ಟೋ ಅವಕಾಶಗಳು ಕೂಡ ಇದರಲ್ಲಿದ್ದಾವೆ. ಆಲ್ರೆಡಿ ನಿಮಗೆ ಫಸ್ಟ್ ಒಂದು ಕ್ಲಿಪ್ದಲ್ಲಿ ಹೇಳಿದ್ದೀನಿ ಸಮಾಜಶಾಸ್ತ್ರದ ಉಪಯೋಗಗಳು ಏನೇನಿದಾವೆ ಅಂತ. ಸೊ ಅದಕ್ಕೆ ಆಲ್ರೆಡಿ ಹೇಳಿದ್ದೀನಿ, ಸಮಾಜಶಾಸ್ತ್ರ ಓದಿದವರು ಒಂದು ವೈದ್ಯರು ಇಂಜಿನಿಯರ್ ಆಗೋದನ್ನು ಬಿಟ್ಟು ಇನ್ನುಳಿದ ಎಲ್ಲ ಕ್ಷೇತ್ರಗಳಲ್ಲಿ ಸಮಾಜಶಾಸ್ತ್ರದ ವೃತ್ತಿ ಅವಕಾಶಗಳು ಇರೋದನ್ನು ನಾವು ಕಾಣ್ತೀವಿ ಅಂತ. ಅದಕ್ಕಿಂತ ಮೊದಲು ಒಬ್ಬ ವ್ಯಕ್ತಿಗೆ ಸಾಮಾಜಿಕ ಜ್ಞಾನ ದೃಷ್ಟಿಯಲ್ಲಿ ಜ್ಞಾನ ಬೇಕನ್ನೋ ದೃಷ್ಟಿಯಲ್ಲಿ ಸಮಾಜಶಾಸ್ತ್ರವನ್ನು ಓದಬೇಕು. ಬಟ್ ವೃತ್ತಿ ಜೀವನಕ್ಕೆ ಬಂದಾಗೂ ಹಲವಾರು ಅವಕಾಶಗಳಿರೋದನ್ನು ನಾವು ಕಾಣ್ತೀವಿ ಅಂತ. ಎನಿವೆ, ವಿ ಕ್ಯಾನ್ ಬಿ ಕನ್ವಿನ್ಸ್ಡ್ here of the meaning or importance or the uses of sociology by the above explanation. It has both personal as well as social advantages. ಸೊ ಈ ಮೇಲಿನ ಎಲ್ಲ ಉಪಯೋಗಗಳನ್ನು, ಅದರ ಮಹತ್ವವನ್ನು ನೋಡಿದಾಗ ಸಮಾಜಶಾಸ್ತ್ರದ ಬಗ್ಗೆ, ಅದರ ಉಪಯೋಗಗಳ ಬಗ್ಗೆ, ಅದರ ಪಾತ್ರದ ಬಗ್ಗೆ ನಮಗೆ ಮನವರಿಕೆ ಆಗ್ತದೆ. ಇದು ವ್ಯಕ್ತಿಯ ವೈಯಕ್ತಿಕ ಜೀವನಕ್ಕೂ ಹಾಗೆ ಸಾಮಾಜಿಕ ಜೀವನಕ್ಕೂ ಎಷ್ಟೋ ಅನುಕೂಲಕಾರಿಯಾಗ್ಯದ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ ಅಂತ. ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸಿಂಗ್ ಅನದರ್ ಒನ್ ಕಾನ್ಸೆಪ್ಟ್. ಥ್ಯಾಂಕ್ ಯು.